ಕುಮಾರಸ್ವಾಮಿ ಕೊಲೆ ಆರೋಪಿ ದರ್ಶನ್ ಈಗ ಫ್ರೀ ಬರ್ಡ್. ದೇಶದಲ್ಲಿ ಇನ್ಮೇಲೆ ಎಲ್ಲಿ ಬೇಕಾದ್ರೂ ಓಡಾಡಬಹುದು ಕಾಟೇರ. ಬೆಂಗಳೂರಿನಿಂದ ಬೇರೆ ಕಡೆ ಪರ್ಮಿಷನ್ ಕೇಳ್ತಾ ಇದ್ದ ದಾಸ, ಆದ್ರೀಗ ಕೋರ್ಟ್ನಿಂದ ದರ್ಶನ್ಗೆ ಬಿಗ್ ರಿಲೀಫ್ ಸಿಗ್ತಾ ಇದೆ. ನಟ ದರ್ಶನ್ಗೆ ಮತ್ತೊಂದು ಬಿಗ್ ರಿಲೀಫ್ ಸಿಕ್ಕಿದೆ. ಬೆಂಗಳೂರು ಬಿಟ್ಟು ಹೋಗದಂತೆ ಇದ್ದ ಷರತ್ತನ್ನ ಸಡಿಲಿಕೆ ಮಾಡಲಾಗಿದೆ. ಬೆಂಗಳೂರು ಬಿಟ್ಟು ಹೋಗದಂತೆ ಇದ್ದಂತಹ ಷರತ್ತನ್ನ ಸಡಿಲಿಕೆ ಮಾಡಲಾಗಿದೆ. ಭಾರತದಲ್ಲಿ ಇನ್ಮುಂದೆ ದರ್ಶನ್ ಫುಲ್ ರೌಂಡ್ಸ್ ಹಾಕಬಹುದು, ಎಲ್ಲಿ ಬೇಕಾದ್ರೂ ಓಡಾಡಬಹುದು, ಭಾರತದಲ್ಲಿ ಮಾತ್ರ. ಫಾರಿನ್ಗೆ ಏನಾದ್ರೂ ಹೋಗ್ಬೇಕಾದ್ರೆ ಪರ್ಮಿಷನ್ ಅನ್ನ ತೆಗೆದುಕೊಳ್ಬೇಕು. ಹೈಕೋರ್ಟ್ ನ್ಯಾಯಮೂರ್ತಿಗಳಾದಂತಹ ಜಿ ವಿಶ್ವಜಿತ್ ಶೆಟ್ಟಿ ಅವರಿಂದ ಆದೇಶ ಹೊರಡಿಸಲಾಗಿದೆ. ಬೆಂಗಳೂರು ಬಿಟ್ಟು ಹೋಗದಂತೆ ಇದ್ದಂತಹ ಷರತ್ತನ್ನ ಸಡಿಲಿಕೆ ಮಾಡಲಾಗಿದೆ. ವಿದೇಶಕ್ಕೆ ಹೋಗೋದಾದ್ರೆ ಮಾತ್ರ ಕೋರ್ಟ್ ಅನುಮತಿ ಬೇಕಾಗಿದೆ. ಹೈಕೋರ್ಟ್ ಏಕಸದಸ್ಯ ಪೀಠದಲ್ಲಿ ಈ ಆದೇಶ ಹೊರಡಿಸಲಾಗಿದೆ. ಷರತ್ತನ್ನ ಸಡಿಲಿಸುವಂತೆ ಹೈಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿದ್ರು ದರ್ಶನ್ ಮನವಿಗೆ ಸ್ಪಂದಿಸಿದಂತಹ ಹೈಕೋರ್ಟ್ ಈ ಸಡಿಲಿಕೆಯನ್ನ ನೀಡಿದೆ. ನ್ಯಾಯಮೂರ್ತಿಗಳಾದಂತಹ ವಿಶ್ವಜಿತ್ ಶೆಟ್ಟಿ ಅವರಿಂದ ಈ ಆದೇಶ ಹೊರಬಿದ್ದಿದ್ದು, ಕೇವಲ ನಟ ದರ್ಶನ್ಗೆ ಮಾತ್ರ ಷರತ್ತನ್ನ ಸಡಿಲಿಸಲಾಗಿದೆ. ಹೈಕೋರ್ಟ್ ಸಡಿಲಿಸಿ ಹೈಕೋರ್ಟ್ ಆದೇಶವನ್ನ ನೀಡಿದೆ. ಸಿನಿಮಾ ನಟನಾಗಿದ್ದು ಚಿತ್ರೀಕರಣಕ್ಕಾಗಿ ಬೆಂಗಳೂರು ಬಿಟ್ಟು ಬೇರೆಡೆಗೆ ಹೋಗೋದಕ್ಕೆ ಅವಕಾಶವನ್ನ ಕೋರಿ ಮನವಿ ಮಾಡಿಕೊಂಡಿದ್ರು ದರ್ಶನ್. ಇದಕ್ಕೆ ಇದೀಗ ಹೈಕೋರ್ಟ್ ಸ್ಪಂದಿಸಿದೆ, ಅವಕಾಶವನ್ನ ಕೂಡ ನೀಡಿದೆ. ಈ ಮೂಲಕ ಸ್ವತಃ ನಟ ದರ್ಶನ್ಗೆ ಮಾತ್ರವಲ್ಲದೆ ಅವರನ್ನ ನಂಬಿ ಬಹಳಷ್ಟು ಕೋಟಿ ಬಂಡವಾಳ ಹೂಡಿದ್ದ ನಿರ್ಮಾಪಕರಿಗೆ ಈಗ ಒಂದ್ ಕಡೆ ನಿರಾಳತೆಯ ಅನುಭವ ಆಗ್ತಾ ಇದೆ. ಆದ್ರೆ ವಿದೇಶಕ್ಕೆ ಹೋಗೋದಕ್ಕೆ ಸೆಷನ್ ಕೋರ್ಟ್ ಅನುಮತಿ ಅಗತ್ಯ ಅಂತ ಕೂಡ ಹೇಳಲಾಗ್ತಾ ಇದೆ. ವಿಚಾರಣೆ ವೇಳೆ ಸಿನಿಮಾ ಶೂಟಿಂಗ್ ವಿಚಾರ ಪ್ರಸ್ತಾಪಿಸಿದ ದರ್ಶನ್ ವಕೀಲರು 8 ವಾರಗಳ ಹಿಂದೆ ನಿಲ್ಲಲು ಸಾಧ್ಯವಿಲ್ಲ ಅಂತ ಕೂಡ ಹೇಳಿದ್ರು. ಈಗ ಸಿನಿಮಾ ಶೂಟಿಂಗ್ಗಾಗಿ ಅವಕಾಶವನ್ನ ಕೇಳ್ತಾ ಇರೋದು ಸರಿಯಲ್ಲ ಅಂತ ಕೂಡ ಎಸ್ಪಿಪಿ ಆಕ್ಷೇಪಣೆಯನ್ನ ಕೂಡ ಮಾಡಿತ್ತು. ಅಂತಿಮವಾಗಿ ಷರತ್ತನ್ನ ಸಡಿಲಿಸಿ ಹೈಕೋರ್ಟ್ ಆದೇಶವನ್ನ ನೀಡಿದೆ. ಇದೀಗ ಅರ್ಧಕ್ಕೆ ನಿಂತಿರುವಂತಹ ಮಿಲನಾ ಪ್ರಕಾಶ್ ನಿರ್ದೇಶನದ ದಿ ಡೆವಿಲ್ ಚಿತ್ರದ ಶೂಟಿಂಗ್ ಅನ್ನ ಮುಂದುವರಿಸುವಂತಹ ಎಲ್ಲ ಸಾಧ್ಯತೆಗಳು ಕೂಡ ದಟ್ಟದಾಗಿದೆ.